ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿಯವರೆಗೆ ನಾವು ಈ ಅಭ್ಯಾಸಕ್ಕೆ ಪೂರಕವಾಗಿರುವಂಥ ಪರಿಕಲ್ಪನೆಗಳು, ಆಮೇಲೆ ಅದಕ್ಕೆ ಪೂರಕವಾದಂಥ ಉದಾಹರಣೆಗಳನ್ನು ಹಂತ ಹಂತವಾಗಿ ಬಿಡಿಸಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿವಿ. ಈಗ ಅಭ್ಯಾಸ 2.2ರ ಪ್ರಶ್ನೆ ಒಂದನ್ನು ಒಂದೊಂದಾಗಿ ನಾವು ಈಗ ಬಿಡಿಸೋಣ. ಪ್ರಶ್ನೆ ಒಂದು ಈ ರೀತಿಯಲ್ಲಿ ಇದೆ. ಅಭ್ಯಾಸ 2.1ರಲ್ಲಿ x² - 2x - 8ರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಸಂಬಂಧವನ್ನು ತಾಳೆ ನೋಡಿ ಅಂಥೇಳಿ ನಮ್ಮ ಪ್ರಶ್ನೆ ಇದೆ. ಕೊಟ್ಟಿರುವಂಥ ಬಹುಪದೋಕ್ತಿ ಏನಿದೆ ಅಂತಂದರೆ x² - 2x - 8 ಅಂಥೇಳಿ ಇದೆ. ಇದರ ಮಧ್ಯಪದವನ್ನು ಸ್ಪ್ಲಿಟ್ ಮಾಡ್ಕೊಂಡು ಬಿಡೋಣ. -2x ಅಂತ ಹೇಳಿದೆ. ಹೇಗೆ ಮಾಡಬೇಕು ಅಂತಂದರೆ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗುಣಾಕಾರ ಮಾಡ್ಕೊಳ್ಳೋಣ. ಮೈನಸ್ ಎಷ್ಟಾಗುತ್ತದು x² - 8x ಅಂತಂದರೆ -8x² ಅಂಥೇಳಿ ಆಗುತ್ತೆ. ಇದನ್ನು ಸ್ಪ್ಲಿಟ್ ಮಾಡಬೇಕು. ಯಾವುದು ಮಧ್ಯದ ಪದವನ್ನು -2x ಸ್ಪ್ಲಿಟ್ ಮಾಡಬೇಕು. ಗುಣಾಕಾರ ಮಾಡಿದರೆ -8x² ಬರಬೇಕು. ಹೇಗೆ ಮಾಡೋಣ? -4x + 2x ನೋಡು. -4x + 2x ಅಂತಂದ್ರೆ -2x ಆಗುತ್ತೆ. -4x + 2x ಗುಣಾಕಾರ ಮಾಡಿದರೆ -4 - +- 4 × 8 x ಅಂದರೆ x² ಆಗುತ್ತೆ. ಮಧ್ಯದ ಪದವನ್ನು ಈ ರೀತಿಯಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ಬಿಡೋಣ. x² ಈ ಮಧ್ಯದ ಪದ ಹೆಂಗೆ ಬರ್ಕೊಳ್ಬೇಕು? -4x + 2x ಮೈನಸ್ ಇದು 8ಕ್ಕೆ 8 ಅಂತ ಬರೀಬೇಕು. ಇವನು ಗುಂಪು ಮಾಡ್ಕೊಂಡು ಬಿಡೋಣ್ರಿ. ಇದನ್ನು ಇಲ್ಲಿ x ಕಾಮನ್ ಇದೆ. x² x ಕಾಮನ್ ಅಂದರೆ x ಉಳೀತು. ಮೈನಸ್ ಇಲ್ಲಿ 4 ಉಳೀತು, ಯಾಕಂದರೆ x ಕಾಮನ್ ಬಂದುಬಿಟ್ಟಿದೆ. ಇಲ್ಲಿ ಪ್ಲಸ್ ಚಿಹ್ನೆ, ಇದರಲ್ಲಿ 2 ಕಾಮನ್ ಇದೆ, ಹಾಗಾಗಿ ಇಲ್ಲಿ x ಉಳೀತು. ಪ್ಲಸ್ ಇದು ಮೈನಸ್ ಇದೆ ಅಂದರೆ -2 × 4 ಮಾಡಿದರೆ 8 ಆಗುತ್ತೆ. ಹಾಗಾಗಿ ಇದು -4. ಈಗ ನೋಡಿ x - 4 x - 4 ಸೇಮ್ ಇದೆಯಲ್ಲ, ಅಂದರೆ ಅದನ್ನು ಕಾಮನ್ ತೊಗೊಂಡು ಬಿಡೋಣ. ಇದರಲ್ಲಿ ಈಗೇನು ಉಳೀತು? x + 2 ಅಂತ ಉಳೀತು. x + 2 ಅಂತ ಉಳೀತು. ಇದಕ್ಕೆ ನಾವು 0ಕ್ಕೆ ಈಕ್ವಲ್ ಮಾಡ್ಕೊಂಡು ಬಿಡಬೇಕಲ್ಲ. ಇದನ್ನು 0ಕ್ಕೆ ಈಕ್ವಲ್ ಮಾಡಬೇಕಾ? x - 4 = 0 ಆರ್ x + 2 = 0 ಅಂತ ಮಾಡ್ಕೊಂಡು ಬಿಡ್ತೀವಿ. ಹೌದಲ್ಲ? ಅದನ್ನು ಶೂನ್ಯತೆ ಕಂಡುಹಿಡಿಬೇಕು ಅಂತಂದರೆ ಇದೇನಾಗುತ್ತೆ? x = ಇದು 4 ಆಯಿತು, ಇನ್ನೊಂದು x = ಇದು -2 ಅಂತ ಆಯಿತು. ಇದನ್ನು ಸರಿನಾ? ಅಂದ್ರೆ ಶೂನ್ಯತೆಗಳು 2 ಶೂನ್ಯತೆಗಳು ಒಂದು. ಶೂನ್ಯತೆಗಳು ಯಾವ್ಯಾವ ಶೂನ್ಯತೆಗಳು? ಒಂದು 4, ಇನ್ನೊಂದು -2. ಇದನ್ನು ಅಲ್ಫಾ ಅಂತ ತಗೊಳ್ತೀವಿ, ಇದನ್ನು ಬೀಟಾ ಅಂತ ತಗೊಳ್ತೀವಿ. ಈಗ ಶೂನ್ಯತೆಗಳನ್ನು ಕಂಡುಹಿಡಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇವುಗಳ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹೇಗೆ ಬರ್ಕೊಳ್ಳೋಣ? ಶೂನ್ಯತೆಗಳ ಕೊಟ್ಟಿರುವಂಥ ಶೂನ್ಯತೆಗಳ ಮೊತ್ತ, ಆಮೇಲೆ ಶೂನ್ಯತೆಗಳ ಗುಣಲಬ್ಧ ಮಾಡಿಕೊಂಡು ಅವುಗಳ ಸಹಗುಣಕಗಳ ನಡುವೆ ಇರುವಂಥ ಸಂಬಂಧವನ್ನು ತಾಳೆ ನೋಡಬೇಕು. ಫಸ್ಟ್ ಏನು ತಗೊಳ್ಳೋಣ? ಇಲ್ಲಿ ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳು ಯಾವುವು ಅಂತ ಹೇಳಿದ್ದೀವಿ? ಇಲ್ಲಿ 2 ಶೂನ್ಯತೆಗಳು. ಒಂದು ಶೂನ್ಯತೆ 4 ಇದೆ, ಪ್ಲಸ್ ಇನ್ನೊಂದು ಶೂನ್ಯತೆ -2 ಇದೆ. ಎಷ್ಟಾಗತ್ತೆ ಇದು? 4ಕ್ಕೆ 4 ಪ್ಲಸ್ ಇಂಟು ಮೈನಸ್ ಇದು 2. 4 - 2 ಅಂದರೆ 2 ಆಗತ್ತಲ್ಲ, ಅಂದರೆ ಶೂನ್ಯತೆಗಳ ಮೊತ್ತ 2 ಆಯಿತು. ಇದನ್ನು -b/a ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಇಲ್ಲಿ a b c ಯಾವುದಾಗತ್ತೆ? ಇಲ್ಲಿ ಗಮನಿಸ್ಬೇಕಿಲ್ಲಿ ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ಇಲ್ಲಿ x² - 2x - 8 ಅದಲ್ಲ, ಇಲ್ಲಿ a ಅಂತಂದು ಎದಕ್ಕಂತ ಹೇಳಿ ನಾವು x² ಸಹಗುಣಕ ಏನಿಲ್ಲ, 1 ಇರುತ್ತಲ್ಲ. ಆಮೇಲೆ b ಅಂತಂದ್ರೆ x ಸಹಗುಣಕ -2, c ಅಂತಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಸ್ಥಿರಾಂಕ -8 ಅಂತ ತಗೊಳ್ತೀವಿ. ಸರಿ, ಇಲ್ಲಿ ನೋಡಿ, ಇದು ಮೈನಸ್ಕ್ಕೆ ಮೈನಸ್, b ಅಂದರೆ ಎಷ್ಟಿದೆ? -2 ಅಪಾನ್ a ಅಂತಂದರೆ 1. ಎಷ್ಟಾಗತ್ತೆ ಇದು? -× +2, ಇದು ಅಪಾನ್ 1ಕ್ಕೆ 1 ಅಂದರೆ 2 ಅಂತ ಆಯಿತು. ನೋಡಿ, ಶೂನ್ಯತೆಗಳ ಮೊತ್ತನೂ 2 ಇದೆ, -b/a ಅಂತಂದ್ರೂ 2 ಇದೆ, ಅಂದರೆ ಈಕ್ವಲ್ ಆಯ್ತಲ್ಲ. ದೇರ್ ಫೋರ್ ಅಲ್ಫಾ
ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಅಪಾನ್ ಎಕ್ ಈಕ್ವಲ್ ಆಯಿತು ಎಷ್ಟು 2 ಅಂತ. ಸರಿ, ಎರಡು ಸಮ ಆಗಿವೆ. ಇನ್ನೊಂದು ಶೂನ್ಯತೆಗಳ ಗುಣಲಬ್ಧವನ್ನು ಮಾಡಿ ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಅಲ್ಫಾ ಇಂಟು ಬೀಟಾ. ಅಲ್ಫಾ ಅಂದರೆ ಮೊದಲನೇ ಶೂನ್ಯತೆ, ಬೀಟಾ ಅಂದರೆ ಎರಡನೇ ಶೂನ್ಯತೆ ಅಂತ ತಗೊಳ್ತೀವಿ. ಇಲ್ಲಿ 4 ಇಂಟು -2 ಬೀಟಾ ಅಂದರೆ ಎಷ್ಟಾಗತ್ತೆ? ಇದು ಪ್ಲಸ್ ಇಂಟು ಮೈನಸ್ ಮೈನಸ್ 4 2 8 ಅಂತ ಆಯಿತು. ಅಲ್ಫಾ ಇಂಟು ಬೀಟಾ -8 ಆಯಿತು. ಇದನ್ನು ಸಿ ಅಪಾನ್ ಎಗೆ ಹೋಲಿಕೆ ಮಾಡ್ಕೊಳ್ಳೋಣ. ಸಿ ಅಂತಂದರೆ ಎಷ್ಟಿದೆ? -8. ಎ ಅಂತಂದರೆ ಇಲ್ಲಿ 1 ಇಸ್ ಈಕ್ವಲ್ ಟು ಎಷ್ಟಾಯ್ತು? ಇದು -8 ಈಕ್ವಲ್ ಆಯ್ತಲ್ಲ, -8 ಇದನ್ನು -8. ಇದರ ಅರ್ಥ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಅಪಾನ್ ಎಗ್ ಈಕ್ವಲ್ ಇದೆ ಎಷ್ಟಕ್ಕೆ? -8 ಅಂತೇಳಿ ಈ ರೀತಿಯಲ್ಲಿ ನಾವು ಅದರ ತಾಳೆಯನ್ನು ನೋಡ್ತೀವಿ. ಶೂನ್ಯತೆಗಳನ್ನು ಕಂಡುಹಿಡಿದು ಅದರ ತಾಳೆ ನೋಡಬೇಕು. ಈಗ ಮುಂದಿನ ಉಪಪ್ರಶ್ನೆ ಇದೇ ಕ್ರಮದಲ್ಲಿ ಬಿಡಿಸೋಣ. ಸೇಮ್ ಈಗೇನು ಬಿಡಿಸಿದೀವಲ್ಲ ಅದೇ ರೀತಿಯಲ್ಲಿ ಬಿಡಿಸೋಣ ಅಂತ. ಏನು ಕೊಟ್ಟಿದ್ದಾರೆ ಅದರಲ್ಲಿ? ಇಲ್ಲಿಯೂ ಸಹ ಒಂದನೇದರಲ್ಲಿ ಎರಡನೇ ಪ್ರಶ್ನೆ ಏನಿದೆ ಇದ್ರಾಗ 4s² - 4s + 1 ಅಂಥೇಳಿ ಇದೆ. ಓಕೆ, ಇದನ್ನು ಕೊಟ್ಟಿರುವಂಥ ಬಹುಪದೋಕ್ತಿಯನ್ನು ಬರ್ಕೊಂಡು ಬಿಡ್ತೀನಿ ನೋಡಿ. 4s² - 4s + 1 ಅಂಥೇಳಿ ಅದಲ್ಲ, ಇದನ್ನು ಬಿಡಿಸ್ಕೊಂಡು ಬಿಡಲಿ. ಸೇಮ್ ಮೊದಲನೇ ಪದ ಕೊನೆಯ ಪದ ಗುಣಾಕಾರ ಮಾಡಿದರೆ ಇದು 4s² ಅಂತಾಯಿತು. ಸ್ಪ್ಲಿಟ್ ಮಾಡೋಣ. ಈ ಗುಣಾಕಾರ ಮಾಡಿದರೆ 4s² ಅಂತ ಬರಬೇಕು, ಕೂಡಿಸ್ರೆ ಅಥವಾ ಕಳೆದ್ರೆ -4s ಅಂತ ಬರಬೇಕು. ಅಂದರೆ -2s - 2s ಅಂಥೇಳಿ ಆಗಿಬಿಡುತ್ತೆ. ಅಥವಾ ಡೈರೆಕ್ಟಾಗಿ ಇದಕ್ಕೆ a² - 2ab + b² ಈ ಫಾರ್ಮುಲಾ ಹಾಕಿನೂ ಮಾಡ್ಬೋದು. ಇದನ್ನು ನಿಮ್ಗೆ ಈಸಿ ಆಗತ್ತೆ ಅಂದರೆ ಹೀಗೂ ಮಾಡಿರಿ. ಇದು 4s² -4s ಹೆಂಗೆ ಸ್ಪ್ಲಿಟ್ ಮಾಡಿರಿ? ಇದನ್ನು -2s - 2s ಇದು +1 ಕೊನೆಯದು ಸೇಮ್ ಬರ್ಕೊಂಡ್ಬಿಡ ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿದ್ದನ್ನು ನೋಡಿ. ಇದನ್ನು ಸಹ ಗುಂಪು ಮಾಡಿಕೊಂಡು ಬಿಡಿಸ್ಕೊಂಡು ಬಿಡೋಣ. ಎಷ್ಟಾಗುತ್ತೆ ಇದರಲ್ಲಿ? ಕಾಮನ್ 2s ಕಾಮನ್ ಬರುತ್ತೆ. 4ರಲ್ಲಿ 2 ಕಾಮನ್ ಇದೆ ಅಂದರೆ 2 ಆಯಿತು. s² s ಕಾಮನ್ ತೊಗೊಂಡಿನಿ, s ಉಳಿತು. ಮೈನಸ್ ಇದು 1 ಉಳಿದಿರುತ್ತಿಲ್ಲ, 2 × 1 ಅಂದರೆ 2, s ಕಾಮನ್ ಇದೆ. ಇಲ್ಲಿಯೂ ಸಹ -1 ಕಾಮನ್ ತೊಗೊಳ್ಳೋಣ. 1 × 2 ಅಂದರೆ 2 ಆಯಿತು. ಎಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 × 1 ಅಂದರೆ 1 ಅಂತ ಆಯಿತು. ಈಗ ನೋಡಿ 2s - 1 2s - 1 ಸೇಮ್ ಇದೆಯಲ್ಲ, ಇದನ್ನು ಕಾಮನ್ ತೊಗೊಂಡ್ಬಿಡ್ತೇನೆ. ಆಮೇಲೆ ಇಲ್ಲಿ ಉಳಿದದ್ದು 2s - 1 ಇದಕ್ಕೆ ಈಕ್ವಲ್ 0 ಮಾಡಿಕೊಂಡ್ರೆ 2s - 1 = 0 ಶೂನ್ಯತೆ ಮಾಡಬೇಕು ಅಂದರೆ ಇಸ್ ಈಕ್ವಲ್ ಟು ಇನ್ನೊಂದು 2s - 1 = 0. ಇಲ್ಲೇನಾಗುತ್ತೆ? 2s = -1 ಈ ಕಡೆ ತಂದರೆ +1. s = ಇದು 1 ಅಪಾನ್ ಇದ್ರ ಜೊತೆ ಇದು 2 ಬರುತ್ತಲ್ಲ, ಅಪಾನ್ ಬರುತ್ತೆ. ಇನ್ನೊಂದು ಇಲ್ಲಿ 2s ಇದನ್ನು ಈ ಕಡೆ ತಂದರೆ +1. s = 1 ಅಪಾನ್ ಇದು 2 ಆಗುತ್ತೆ. ಅಂದರೆ ಇಲ್ಲಿ ಶೂನ್ಯತೆಗಳು ಎರಡು ಸೇಮ್ ಅದು. 1/2 1/2 ಶೂನ್ಯತೆಗಳು ಸೇಮ್ ಅದಾವಂತ ಇಲ್ಲಿ ಬರ್ಕೊಂಡು ಬಿಡ. ಶೂನ್ಯತೆಗಳು ಯಾವ್ಯಾವ್ರಿ? 1/2 ಇನ್ನೊಂದು 1/2. ಅಂದರೆ ಇದಕ್ಕೆ ಅಲ್ಫಾ ಅಂತ ತಗೊಳ್ಳೋಣ, ಇದಕ್ಕೆ ಬೀಟಾ ಅಂತ ತೊಗೊಂಡ್ಬಿಡ. ಓಕೆ, ಈಗ ನಮಗೆ ಎ ಬಿ ಸಿ ಯಾವುದಂತ ಗೊತ್ತಾಗಬೇಕು. ಇದ್ರಾಗ ಇಲ್ಲಿ ಎ ಅಂತಂದ್ರೆ ಯಾವುದಾಗುತ್ತೆ? s² ಸಹಗುಣಕ. ಎ ಅಂತಂದರೆ 4, ಬಿ ಅಂತಂದ್ರೆ ಎಸ್ನ ಸಹಗುಣಕ -4, ಸಿ ಅಂತಂದ್ರೆ ಸ್ಥಿರಾಂಕ +1. ಇದನ್ನು ಎಷ್ಟು ಗೊತ್ತು ಮಾಡ್ಕೋಬೇಕು. ನಂತರ ಇಲ್ಲಿ ಶೂನ್ಯತೆಗಳ ಮೊತ್ತ ಮಾಡೋಣ. ಅಲ್ಫಾ ಪ್ಲಸ್ ಬೀಟಾ ಎಷ್ಟಾಗತ್ತೆ? ಅದು ಮೊದಲನೇ ಶೂನ್ಯತೆ 1/2 ಪ್ಲಸ್ ಎರಡನೇ ಶೂನ್ಯತೆ 1/2. 1/2 ಅರ್ಧ ಪ್ಲಸ್ ಅರ್ಧ ಏನಾಗುತ್ತೆ? ಒಂದೇ ಆಗತ್ತಲ್ಲ. ಅರ್ಧ ಪ್ಲಸ್ ಅರ್ಧ ಅಂತಂದ್ರೆ ಏನಾಗುತ್ತೆ? 1. ಹೌದಾ? ಈಗ
ಇದನ್ನೇ ಮೈನಸ್ ಬಿ ಅಪಾನ್ ಎಗೆ ಹೋಲಿಕೆ ಮಾಡಿ ನೋಡ್ರಿ. ಇದು ಮೈನಸ್ ಬಿ ಅಂದರೆ ಎಷ್ಟು? -4. ಆಲ್ರೆಡಿ ಇಲ್ಲಿ ಮೈನಸ್ ಇದೆ. ಬಿ ಅಂದರೆ -4 ಅದ, ಡಿವೈಡೆಡ್ ಬೈ ಎ ಅಂತಂದ್ರೆ 4 ಅದ ರೀ. ಎಷ್ಟಾಗತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ 4/4 ಆಯಿತು. 4 ಒಂದಲೇ 4 ಒಂದಲೇ = 1 ಆಯಿತು. ಶೂನ್ಯತೆಗಳ ಮೊತ್ತ ಎದಕ್ಕೆ ಈಕ್ವಲ್ ಆಯಿತು? ಮೈನಸ್ ಬಿ ಅಪಾನ್ ಎಗೆ ಈಕ್ವಲ್ ಆಯ್ತಲ್ಲ. ದೇರ್ಫೋರ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಅಪಾನ್ ಎ ಇಸ್ ಈಕ್ವಲ್ ಟು ಇದು 1ಕ್ಕೆ ಈಕ್ವಲ್ ಆಯಿತು ಅಂತ. ಓಕೆ, ಈ ರೀತಿಯಲ್ಲಿ ತಾಳೆ ನೋಡ್ತೀವಿ. ಇನ್ನೊಂದು ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧವನ್ನು ಮಾಡಿ ನೋಡೋಣ. ಅಲ್ಫಾ ಇಂಟು ಬೀಟಾ. ಅಲ್ಫಾ ಅಂತಂದರೆ ಎಷ್ಟು? ಎಲ್ಲಿ ಬರ್ತೀನಿ? 1/2. ಬೀಟಾ ಅಂದ್ರೆ 1/2. 1/2 ಇಂಟು ಇದು 1/2 ಗುಣಾಕಾರ ಮಾಡ್ತೀವಿ. ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ. 1 ಇಂಟು 1 1, 2 ಇಂಟು 2 4 ಅಂದರೆ 1/4 ಅಂತ ಆಯಿತು. ಈಗ ಇದನ್ನೇ ಸಿ ಅಪಾನ್ ಎಗೆ ಈಕ್ವಲ್ ಆಗುತ್ತೆ ನೋಡೋಣ. ಸಿ ಅಂದರೆ ಎಷ್ಟು? ಎಲ್ಲಿದೆ? 1 ಅಪಾನ್ ಎ ಅಂದರೆ ಎಷ್ಟು? 4. 1/4ಕ್ಕೆ ಈಕ್ವಲ್ ಆಯ್ತಲ್ಲ ಇದು. ಇದನ್ನು 1/4, ಇದನ್ನು 1/4. ದೇರ್ಫೋರ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಅಪಾನ್ ಎಗೆ ಈಕ್ವಲ್ ಆಯಿತು. ಎಷ್ಟು? 1/4 ಅಂತ. ಹೀಗೆ ಕೊಟ್ಟಿರುವಂಥದ್ದನ್ನು ನಾವು ತಾಳೆ ನೋಡ್ತೀವಿ. ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿದೀವಿ, ಶೂನ್ಯತೆಗಳ ಮೊತ್ತ ಮಾಡಿದ್ದೀವಿ, ಅದು ಮೈನಸ್ ಬಿ ಅಪಾನ್ ಎಗೆ ಈಕ್ವಲ್ ಅದೆಲ್ಲನ್ನು ಚೆಕ್ ಮಾಡಿದ್ದೀವಿ, ಶೂನ್ಯತೆಗಳ ಗುಣಲಬ್ಧ ಮಾಡಿದ್ದೀವಿ, ಮತ್ತು ಅದು ಸಿ ಅಪಾನ್ ಎಗೆ ಈಕ್ವಲ್ ಅದೇನಂತ ಚೆಕ್ ಮಾಡಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ಇದರಲ್ಲಿರುವಂಥ ಉಪಪ್ರಶ್ನೆ ಕೊಟ್ಟಿದ್ದು, ಇದನ್ನು ಸಹ ಹಾಗೆ ಬಿಡಿಸೋಣ. ಪ್ರಶ್ನೆ 1ರಲ್ಲಿ 3ನೇದು 6x² -3 -7x ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಸಂಬಂಧವನ್ನು ತಾಳೆ ನೋಡಿ ಅಂಥೇಳಿ ಅದು. ಇದನ್ನು ಸ್ವಲ್ಪ ರೀಅರೇಂಜ್ ಮಾಡ್ಕೋಬೇಕು ನಾವು. ಹೇಗೆ? ಇದರಲ್ಲಿ ಕೊಟ್ಟಿದ್ದನ್ನು ಏನಂತಂದರೆ ಘಾತಾಂಕ ಏನಿರುತ್ತೆ ನೋಡ್ರಿ, ಅದನ್ನು ಇಳಿಕೆ ಕ್ರಮದಲ್ಲಿ ಇರುವ ಹಾಗೆ ಬರ್ಕೊಳ್ಬೇಕು. ಆಮೇಲೆ ಸ್ಥಿರಾಂಕ ಕೊನೆಗೆ, ಸ್ಥಿರಾಂಕ ಏನಂತಂದರೆ ಕೊನೆಗಿರುವ ಹಾಗೆ ಬರ್ಕೊಂಡು ಬಿಡಬೇಕು. ಈಗ ಇದರಲ್ಲಿ 3ನೇದರಲ್ಲಿ ನೋಡ್ರಿ ಕೊಟ್ಟಿರುವಂಥ ಬಹುಪದೋಕ್ತಿಯನ್ನು ಬರ್ಕೊಳ್ತೀನಿ. 6x² -3 -7x ಅಂತ ಹೇಳಿದಲ್ಲ, ಇದನ್ನೇ ಹೀಗೆ ರೀಅರೇಂಜ್ ಮಾಡ್ಕೊಳ್ಳೋಣ. 6x² ಇದು -7x, ಇದು -3. ಓಕೆ, ಇಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡಿ ಅದನ್ನು ಅಪವರ್ತಿಸಬೇಕಲ್ಲ. ಹಾಗಾಗಿ ಇಲ್ಲಿ ಮೊದಲನೇ ಪದ 6x², ಕೊನೆಯ ಪದ -3 ಇದೆ. ಅಂದರೆ 6 3 18x². ಈಗ 2 ಪದಗಳನ್ನು ನಾವು ಹುಡುಕಬೇಕು. ಗುಣಿಸಿದ್ರೆ -18x² ಆಗಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 7x ಅಂತ ಆಗಬೇಕು. ಎಷ್ಟಾಗತ್ತೆ ಹೇಳ್ರಿ ಅದನ್ನು? ಯಾವುದು? ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಮಾಡಬೇಕಲ್ಲ, ಎಷ್ಟಾಗತ್ತೆ ಅದರಲ್ಲಿ? ರೀಅರೇಂಜ್ ಮಾಡಿಕೊಂಡು ಬರ್ದೀನಿ. ಓಕೆ, ಎಷ್ಟು? ಒಂದು 6x² ಇದೆ, -7x ಇದೆ, -3 ಅಂಥೇಳಿ ಅದಾರೆ. ಎಷ್ಟಾಗತ್ತೆ ನೋಡಿ ಇದನ್ನು? 9 2 18 ಆಗುತ್ತೆ, ಆಗತ್ತಲ್ಲ ನೋಡಿ. ಇದು -9x ಇದು +2x ಅಂತ ಮಾಡೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 9 2 18, -9x + 2x ಅಂತಂದರೆ -7x ಅಂತ ಆಗುತ್ತೆ. ಇದನ್ನು ಈ ರೀತಿಯಲ್ಲಿ ಬಿಡಿಸ್ಕೊಳ್ತೀನಿ. 6x² ಮಧ್ಯದ ಪದವನ್ನು ಹೆಂಗೆ ಸ್ಪ್ಲಿಟ್ ಮಾಡ್ತೀನಿ? -9x + 2x -3. ಇದನ್ನು ಗ್ರೂಪ್ ಮಾಡ್ಕೊಂಡು ಬೇಡ. ಕಾಮನ್ ಏನಿದೆ ಇದರಲ್ಲಿ? 3 ಕಾಮನ್ ಇದೆ. ಇದ್ರಾಗ ಎಕ್ಸ್ ಇದೆ ಅಂದರೆ ಎಕ್ಸ್ ಕಾಮನ್. ಈಗ 3 2 6 ಇಂಟು 2 ಉಳೀತು. x² ಎಕ್ಸ್ ಅಂತಂದರೆ ಇಲ್ಲಿ ಎಕ್ಸ್ ಉಳೀತು, ಮೈನಸ್ ಇದು 3 3 9 ಆಯಿತು. ಎಕ್ಸ್ ಕಾಮನ್ ತೊಗೊಂಡ್ಬಿಟ್ಟಿನಿ. ಓಕೆ, ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಪ್ಲಸ್ ಕಾಮನ್ ಏನಿದೆ ಇದ್ರಾಗ? ಏನಿಲ್ಲ ಅಂದ್ರೆ 1 ಇರುತ್ತೆ. ಏನು ಉಳೀತು ಇಲ್ಲಿ? 2x ಪ್ಲಸ್ ಇದು ಮೈನಸ್ ಮೈನಸ್, ಇದು 3ಕ್ಕೆ 3. ಬ್ರ್ಯಾಕೆಟ್ನಲ್ಲಿ ಸೇಮ್ ಇರಬೇಕು ಅಂದರೆ ನಾವು ಸ್ಪಷ್ಟವಾಗಿ ಕರೆಕ್ಟ್ ಮಾಡಿವಿ ಅಂತ ಅರ್ಥ. ಅದು
ಇಲ್ಲಿ ಕೊಟ್ಟಿರುವಂಥ ಬ್ರಾಕೆಟ್ನಲ್ಲಿ ನೋಡಿ 2x-3 ಇದನ್ನು 2x-3 ಅದಲ್ಲ, ಇದನ್ನು ಕಾಮನ್ ತೊಗೊಂಡ್ಬಿಡ್ತೀನಿ 2x-3. ನೆಕ್ಸ್ಟ್ ಏನು ಉಳಿತು ಇಲ್ಲಿ 3x+1 ಅಂತ ಉಳಿತು. ಇದನ್ನು ಈಕ್ವಲ್ 0 ಮಾಡ್ಕೊಂಡು ಬಿಡ್ಲಿ, ಇದಕ್ಕೂ 0 ಇದಕ್ಕೂ 0. 2x-3 = 0. ಇನ್ನೊಂದು 3x+1 = 0 ಶೂನ್ಯತೆ ಮಾಡಬೇಕು ಅಂತಂದ್ರೆ ಇಲ್ಲಿ 2x ಈ -3 ಈ ಕಡೆ ತೊಗೊಂಡ್ಬರ್ರಿ, +3 ಆಗುತ್ತೆ. x ಅಂತಂದ್ರೆ ಏನಾಗುತ್ತೆ, ಇದು 3 ಇದು 2 ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಈ ಕಡೆಗೆ 3x ಈ +1 ಈ ಸೈಡ್ ತಂದರೆ -1. x = ಇದು -1 ಇದು 3. ಅಂದರೆ x ಅಂತಂದ್ರೆ ಏನಾಯಿತು, -1/3 ಅಂತ ಹೇಳಿ ಆಯಿತು. ಅರ್ಥ ಆಯ್ತಾ? ಅಂದರೆ ಇಲ್ಲಿ ನಮಗೆ 2 ಶೂನ್ಯತೆಗಳು ಸಿಕ್ಕು. ಒಂದು 3/2 ಅಂದರೆ 3/2, ಇನ್ನೊಂದು -1/3. 2 ಶೂನ್ಯತೆಗಳು ನಮಗಿಲ್ಲಿ ದೊರಕಿದು. ಓಕೆ, ಬರ್ಕೊಂಡು ಬಿಡ್ತೀನಿ ಅದನ್ನು. ಶೂನ್ಯತೆಗಳು 2 ಶೂನ್ಯತೆಗಳದಾವ. ಒಂದು -1/3, ಇನ್ನೊಂದು 3/2. 2 ಶೂನ್ಯತೆಗಳದಾವೆ. ಇಷ್ಟಾದ ನಂತರ ನಾವು ಅವುಗಳ ಸಹ ಸಂಬಂಧವನ್ನು ನೋಡಬೇಕಿಲ್ಲಿ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ABC ಯಾವುದಂತ ಗುರುತಿಸ್ತೀವಿ. ಇಲ್ಲಿ A ಅಂತಂದ್ರೆ x² ಸಹಗುಣಕ ಎಷ್ಟು 6 ಆಯಿತು. B ಅಂತಂದ್ರೆ x ಸಹಗುಣಕ -7 ಆಯಿತು. C ಅಂತಂದ್ರೆ ಸ್ಥಿರಾಂಕ -3 ಅಂತಾಯಿತು. ಓಕೆ, ಈಗ ಶೂನ್ಯತೆಗಳ ಮೊತ್ತ ಮಾಡೋಣ. ಇದು ಆಲ್ಫಾ, ಇದು ಬೀಟಾ. ಆಲ್ಫಾ + ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ. ಆಲ್ಫಾ ಅಂತಂದರೆ ಎಷ್ಟು, -1/3 ಪ್ಲಸ್ ಬೀಟಾ ಅಂತಂದರೆ ಎಷ್ಟು, 3/2. ಇವು ಭಿನ್ನರಾಶಿಗಳ ಸಂಕಲನ ವ್ಯವಕಲನ ಮಾಡಬೇಕು. ಬೇಸಿಕ್ ಸಪ್ರೇಟ್ ಆದಂಥ ವಿಡಿಯೋ ಮಾಡ್ತಾ ಇದ್ದೇನೆ, ಅಂದರೆ ಅದಕ್ಕೆ ಬೇಸಿಕ್ ಗಣಿತ. ಅದರಲ್ಲಿ ದಶಮಾಂಶ ಹೇಗೆ ಕಂಡುಹಿಡಿಯೋದು, ದಶಮಾಂಶಗಳ ಸಂಕಲನ, ವ್ಯವಕಲನ, ಭಿನ್ನರಾಶಿಗಳ ಸಂಕಲನ, ವ್ಯವಕಲನ, ಇವೆಲ್ಲನೂ ಏನಂತಂದ್ರೆ ಸಪ್ರೇಟಾಗಿ ನಾನು ಗಣಿತ ಬೇಸಿಕ್ ವಿಡಿಯೋ ಅಂಥೇಳಿ ಮಾಡ್ತಾ ಇದ್ದೇನೆ. ಆ ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು. ಇಲ್ಲಿ ನಾವು 10ನೇ ತರಗತಿಗೆ ಸಂಬಂಧಪಟ್ಟಿರುವಂತೆ ನೋಡಿ, ಇಲ್ಲಿ ಇದಕ್ಕೆ ಛೇದ 3 ಇದೆ, ಇದ್ರ ಛೇದ 2 ಇದೆ. ಅಂದರೆ 3 2 ಸಹ 6 ಆಯಿತು. ಇಲ್ಲಿ 3 ಇದೆ ಅಂದರೆ 2ರಿಂದ ಗುಣಾಕಾರ, ಇಲ್ಲಿ 2 ಇದೆ ಅಂತಂದ್ರೆ 3ರಿಂದ ಗುಣಾಕಾರ. ಅಂದರೆ ಎಷ್ಟಾಯಿತು, ಇದು -2 + 3 2 ಎಷ್ಟು, ಇದು -2, ಇದು 2 3ರಿಂದ ಗುಣ ಅಂದರೆ 3 3 9. ಎಷ್ಟಾಗತ್ತೆ ಇದು, -2 + 9 ಅಂತಂದರೆ 7/6. 7/6 ಅಂಥೇಳಿ ಆಗತ್ತೆ. ಓಕೆ, ಇದು ಶೂನ್ಯತೆಗಳ ಮೊತ್ತ. ಇದೇ -b/a ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡೋಣ. -b ಅಂದರೆ ಎಷ್ಟು, -7 ಇದೆ. ಅಪಾನ್ a ಅಂದರೆ ಎಷ್ಟಿದೆ, 6. ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಇದು 7/6. ಇದನ್ನು 7/6, ಇದನ್ನು 7/6 ಅಂತಿದೆ. ಅಂದ್ರೆ ಅರ್ಥ ಇವೆರಡು ಈಕ್ವಲ್, ಅಂದರೆ ಶೂನ್ಯತೆಗಳ ಮೊತ್ತ -b/a ಈಕ್ವಲ್ ಆಗಿದೆ, ಸಮ ಆಗಿದೆ ಅಂತ ಚೆಕ್ ಮಾಡಿದ್ದೀವಿ, ತಾಳೆ ನೋಡಿದ್ದೀವಿ ಇದಕ್ಕೆ. ಅದೇ ರೀತಿಯಲ್ಲಿ ಶೂನ್ಯತೆಗಳ ಗುಣಲಬ್ಧವನ್ನು ಚೆಕ್ ಮಾಡೋಣ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ. ಆಲ್ಫಾ ಅಂದರೆ ಇಲ್ಲಿ -1/3, ಬೀಟಾ ಅಂತಂದರೆ 3/2. ಈ ಗುಣಾಕಾರ ಇತ್ತಂದ್ರೆ ಅಂಶದಿಂದ ಅಂಶ ಗುಣಾಕಾರ ಮಾಡಬೇಕು, ಛೇದದಿಂದ ಛೇದಕ್ಕೆ ಗುಣಾಕಾರ ಮಾಡಬೇಕು. ಇಲ್ಲಿ -1 × 3 ಅಂದರೆ 3/3 2 6. ಛೇದ ಹೋಗುತ್ತೆ, 3 1 3, 3 2 6. ಅಂದ್ರೆ ಏನಾಯ್ತು, ಇದು -1/2 ಅಂತಾಯಿತು. ಯಾವುದು, ಶೂನ್ಯತೆಗಳ ಗುಣಲಬ್ಧ -1/2. ಇನ್ನು ಇದು c/a ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಸಿ ಅಂದರೆ ಎಷ್ಟಾಗತ್ತೆ, ಇದರಲ್ಲಿ ನಾನು ಇಲ್ಲಿ ಬರ್ದಿ ನೋಡಿ ಎಷ್ಟು, -3 ಅಪಾನ್ ಎ ಅಂದರೆ ಎಷ್ಟು, 6. ಇದು ಛೇದ ಹೋಗುತ್ತೆ, 3 1 3 2. ಇದು -1/2. ಇದನ್ನು -1/2, ಇದನ್ನು -1/2 ಬಂತು. ದೇರ್ಫೋರ್ ಏನಾಯ್ತು ಅಂತಂದ್ರೆ
ಇಲ್ಲಿ ಶೂನ್ಯತೆಗಳ ಗುಣಲಬ್ಧವು ಸಿ ಅಪಾನ್ ಏಕ್ ಈಕ್ವಲ್ ಆಗಿದೆ. ಎಷ್ಟಂದರೆ -1/2ಕ್ಕೆ ಈಕ್ವಲ್ ಆಗಿದೆ. ಹೀಗೆ ತಾಳೆ ನೋಡಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಉಪಪ್ರಶ್ನೆ ಇದೇ ಕ್ರಮದಲ್ಲಿ ಬಿಡಿಸೋದು. ಯಾವುದು ಕೊಟ್ಟಿದ್ದಾರೆ ನೋಡಿ, ಅದನ್ನೇ ಇಲ್ಲಿ ಕೊಟ್ಟಿದ್ದು 4ನೇದು 8u² + 8u ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಸಂಬಂಧವನ್ನು ತಾಳೆ ನೋಡಿ ಅಂತೇಳಿ ಇದೆ. ಇದನ್ನು ಈಸಿಯಾಗಿ ನೀವು ಬಿಡಿಸ್ಕೊಳ್ಬೋದು. ಸಿಂಪಲ್ಲಾಗಿ ಕಾಮನ್ ತೊಗೊಂಡು ಬಿಡಿಸ್ಬೋದು. ಒಂದು 4 ಸ್ಟೆಪ್ನಲ್ಲೇ ಬಂದುಬಿಡುತ್ತೆ ಇದು. ನೋಡಿ ಇದನ್ನು ಹೇಗೆ ಬರ್ಕೊಳ್ಳೋಣ. 8u² + 8u ಅಂಥೇಳಿ ಅದಲ್ರಿ, ಇದ್ರಾಗ ಇದು ಯು, ಇದು 8 ಕಾಮನ್ ಇದೆನಾ? ಎಷ್ಟು ತಡೀತಡ್ರಿ, 4u². ಇದನ್ನು ಹೆಂಗೆ ಬಿಡಿಸ್ಕೊಳ್ಳೋಣ? 4u² + 8u ಅಂಥೇಳಿ ಅದು 4u² + 8u ಅಂಥೇಳಿ ಇದೆ. ಇದರಲ್ಲಿ 4u ಕಾಮನ್ ಅದ ನೋಡ್ರಿ, 4u ಕಾಮನ್. ಇಲ್ಲಿ 4 ಕಾಮನ್ ತೊಗೊಂಡಿನಿ, u² ಯು ಕಾಮನ್ ತೊಗೊಂಡಿನಿ ಅಂತಂದರೆ ಇಲ್ಲಿ ಯು ಉಳೀತು, ಪ್ಲಸ್ ಇದು 4 2 8 ಆಯಿತು. ಯು ಅಂತಂದರೆ ಕಾಮನ್ ಇದೆ. ಅಂದರೆ ಇದೊಂದು 2 ಅಪವರ್ತನಗಳಾದವು ನಮಗೆ. ಓಕೆ, ಹೌದಿಲ್ಲ? ಅಂದರೆ ಶೂನ್ಯತೆಗಳು ಏನಾಗುತ್ತೆ ನೋಡಿ, ಇದ್ರ ಶೂನ್ಯತೆ ಅಂದರೆ ಇದು 4u = 0, ಇನ್ನೊಂದು u + 2 = 0 ಅಂತ ಶೂನ್ಯತೆ ಮಾಡೋದು. ಇದು u = 0/4 ಅಂತ. u = 0/4 ಅಂದರೆ ಎಷ್ಟಾಗುತ್ತೆ? 0ನೇ ಅಲ್ಲ. ಇನ್ನೊಂದು ಇದನ್ನು u = +4 ಈ ಸೈಡ್ ತಂದರೆ ಇದೆ, +2 ಈ ಸೈಡ್ ತಂದರೆ -2 ಅಂಥೇಳಿ ಆಗುತ್ತೆ. u = -2 ಅಂದರೆ 2 ಶೂನ್ಯತೆಗಳು ಅದು ನಮಗೆ. ಶೂನ್ಯತೆಗಳು ಯಾವ ರೀ? ಶೂನ್ಯತೆಗಳು ಒಂದು 0, ಇನ್ನೊಂದು -2 ಅಂತ 2 ಶೂನ್ಯತೆಗಳು ಸಿಕ್ಕು. ಈಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಮಾಡಿ ಅವುಗಳ ಸಹಗುಣಕಗಿರುವಂಥ ಸಂಬಂಧವನ್ನು ನಾವು ತಾಳೆ ನೋಡಬೇಕಾಗಿದೆ. ಹಾಗಾಗಿ ಇಲ್ಲಿ ನಮಗೆ ABC ಯಾವುದಂತ ತಗೊಳ್ಳೋಣ. ಇಲ್ಲಿ ಎ ಅಂತಂದ್ರೆ u² ಸಹಗುಣಕ, ಅಂದರೆ ಎ ಅಂದರೆ ಎಷ್ಟು? ಇಲ್ಲಿ 4. ಬಿ ಅಂತಂದರೆ ಯುನ ಸಹಗುಣಕ 8. ಸಿ ಅಂತಂದರೆ ಸ್ಥಿರಾಂಕ ಕೊಟ್ಟಿಲ್ಲ ಅಂದರೆ 0 ಅಂತ. ಓಕೆ, ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ. ಶೂನ್ಯತೆ 1ನೇ ಶೂನ್ಯತೆ 0 ಅದೇ, ಪ್ಲಸ್ 2ನೇ ಶೂನ್ಯತೆ -2 ಅದ ರೀ. ಅಂದರೆ ಏನಾಯ್ತು, ಇದು 0 + × -, ಇದು 2. 0ನಲ್ಲಿ 2 ಕಳೆದ್ರೆ -2 ಅಂತ ಆಯಿತು. ಓಕೆ, ಈಗ ಇದು -b/a ಈಕ್ವಲ್ ಚೆಕ್ ಮಾಡೋಣ. -b ಅಂದರೆ ಎಷ್ಟಿದೆ? 8 ಅಪಾನ್ a ಅಂದರೆ ಎಷ್ಟು? 4. ಇದು 4 ಅಂದರೆ 4 2 8. ಎಷ್ಟಾಯ್ತಿದು? -2. ನೋಡಿ ಇಲ್ಲಿ ಆಲ್ಫಾ + ಬೀಟಾ ಶೂನ್ಯತೆಗಳು ಮೊತ್ತನೂ -2 ಇದೆ. ಆಮೇಲೆ -b/a ಮಾಡಿದರೆ -2 ಇದೆ. ಇದರ ಅರ್ಥ ಇವೆರಡು ಈಕ್ವಲ್. ಆಲ್ಫಾ + ಬೀಟಾ ಇದು -b/a, ಇದು ಎದಕ್ಕೆ ಈಕ್ವಲ್ ಆಯಿತು? -2ಕ್ಕೆ ಸಮ ಇದೆ ಅಂತ ಅರ್ಥ ಆಯಿತು. ಇನ್ನೊಂದು ಗಮನಿಸಿ, ಈಗ ಶೂನ್ಯತೆಗಳ ಗುಣಲಬ್ಧ ಮಾಡೋಣ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ × ಬೀಟಾ, ಹೌದಿಲ್ರಿ? ಶೂನ್ಯತೆಗಳ ಗುಣಲಬ್ಧ ಮೊತ್ತ ಮತ್ತು ಗುಣಲಬ್ಧ ಅಂತಲೂ ಡೈರೆಕ್ಟಾಗಿಯೂ ಬರೀಬಹುದು ನಾವು. ಇದು ಶೂನ್ಯತೆ 1ನೇ ಶೂನ್ಯತೆ ಎಷ್ಟದ ರೀ? 0. ಇನ್ನೊಂದು ಶೂನ್ಯತೆ -2, 0 ಇನ್ನೂ -2. 0ಕ್ಕೆ ಯಾವುದರಿಂದನೂ ಗುಣಾಕಾರ ಮಾಡಿದರೆ ಅಥವಾ 0ಇಂದ ಯಾವುದಕ್ಕೂ ಗುಣಾಕಾರ ಮಾಡಿದರೆ ಅದರ ಗುಣಲಬ್ಧ 0 ಬರುತ್ತೆ, ಹೌದಾ? ಹಾಗಾಗಿ ಇದು 0. ಇದು c/a ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡೋಣ. c ಅಂದರೆ ಎಷ್ಟು? 0 ಅಪಾನ್ a ಅಂತಂದರೆ 4. 0/4 ಅಂತಂದರೆ ಇದು 0ನೇ. 0ಕ್ಕೆ ಯಾವುದರಿಂದನೂ ಭಾಗಿಸಿದ್ರೂ ಸಹ ಅದರ ಭಾಗಲಬ್ಧ ಏನಾಗುತ್ತೆ? 0 ಬರುತ್ತೆ. ಓಕೆ, ಹಾಗಾಗಿ ಇಲ್ಲಿಯೂ ಸಹ ಆಲ್ಫಾ × ಬೀಟಾ c/a ಈಕ್ವಲ್ ಇದೆ, ಅಂದರೆ 0ಕ್ಕೆ ಸಮನಾಗಿದೆ ಅಂತ ಬರಿತೀವಿ.
ಓಕೆ, ಇವುಗಳನ್ನೆಲ್ಲನೂ ಒಂದು ಹಂತ ಹಂತವಾಗಿ ನೀವು ತಿಳ್ಕೊಂಡು ಬರೀಬೇಕು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಇದನ್ನು ಗಮನಿಸಬೇಕು. ಇದರಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಏನಿದೆ, t² - 15 t² - 15 ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಸಂಬಂಧವನ್ನು ತಾಳೆ ನೋಡಿ ಅಂಥೇಳಿ ಇದೆ. ಇಲ್ಲಿ t² - 15 ಅಂಥೇಳಿ ಕೊಟ್ಟರಲ್ಲ, ಇದನ್ನು a - b ಅಂದರೆ a² - b² ರೂಪದಲ್ಲಿ ನಾವು ಬರ್ಕೋಬೇಕು. a² - b² ರೂಪ ಗೊತ್ತಾ ನಿಮಗೆ? a² - b² ಅಂತಂದರೆ a + b × a - b ಅಂತ. ಹೌದು? ಈಗ ನೋಡಿ, ಇದನ್ನೇ ಹೇಗೆ ಬರ್ಕೊಳ್ಳೋಣ, ಕೊಟ್ಟಿರುವಂಥ ಬಹುಪದೋಕ್ತಿಯನ್ನು ಬರ್ಕೊಂಡು ಬಿಡ್ತೀನಿ. ಫಸ್ಟ್ ಇಲ್ಲಿ t² - 15 ಅಂತ ಕೊಟ್ಟಾರೆ. ಇದನ್ನೇ ಹೇಗೆ ಬರ್ಕೊಳ್ತೀನಿ ನಾನು, t² - 15 ಅಂತಂದರೆ -√15 ಹೋಲ್ ಸ್ಕ್ವಯರ್. ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆದರೆ 15 ಉಳಿದಿರುತ್ತೆ. ಅಂದರೆ ನಾನು ಬದಲಾವಣೆ ಮಾಡಿಕೊಂಡಿದ್ದು ಮೂಲ ಕೊಟ್ಟಿರುವಂಥ ಬಹುಪದೋಕ್ತಿಗೆ ಧಕ್ಕೆ ಆಗಲ್ಲ. ಅದು ಆ ರೀತಿಯಲ್ಲಿ ಏನಂತಂದರೆ ಅದನ್ನು ಬದಲಾಯಿಸ್ಕೊಳ್ಬೇಕು. ಇದನ್ನು a² - b² ರೂಪದಕ್ಕೆ ಕನ್ವರ್ಟ್ ಮಾಡಿಕೊಂಡೆ. a² - b² ಅಂದರೆ a + b × a - b. ಹಾಗಾಗಿ ಇಲ್ಲಿ t - √15 × t + √15 ಅಂತಾಯಿತು. ಇದಕ್ಕೆ 0ಕ್ಕೆ ಈಕ್ವಲ್ ಮಾಡ್ಕೊಂಡು ಬಿಡ್ತೀನಿ. t - √15 = 0 ಆರ್ ಇನ್ನೊಂದು t + √15 = 0. ಇದೆಷ್ಟಾಗತ್ತೆ? t ಈ ಸೈಡ್ ತಂದರೆ ಮೈನಸ್ ಇದು ಪ್ಲಸ್ ಆಗುತ್ತೆ. ಇದು 1ನೇ ಶೂನ್ಯತೆ. ಇನ್ನೊಂದು ಏನಾಗುತ್ತೆ ಗೊತ್ತಾ, t ಇದನ್ನು ಈ ಸೈಡ್ ತಂದರೆ -√15 ಇದು 2ನೇ ಶೂನ್ಯತೆ. ನಮಗೆ 2 ಶೂನ್ಯತೆಗಳು ಸಿಕ್ಕಿವೆ. ಇದರಲ್ಲಿ ಶೂನ್ಯತೆಗಳು 2 ಶೂನ್ಯತೆಗಳು ಅದಾವೆ. 1ನೇ ಶೂನ್ಯತೆ √15, ಇನ್ನೊಂದು ಶೂನ್ಯತೆ -√15. ಓಕೆ, ಇಲ್ಲಿ 2 ಶೂನ್ಯತೆಗಳು ಸಿಕ್ಕ ನಂತರ ಅವುಗಳ ಸಹ ಸಂಬಂಧವನ್ನು ನಾವು ಪರೀಕ್ಷೆ ಮಾಡೋಣ. ಇದ್ರಾಗ ಅದಕ್ಕಿಂತ ಮುಂಚೆ ನಾವು ಇಲ್ಲಿ a b c ಅಂತ ಬರ್ಕೊಂಡು ಬಿಡೋಣ. a ಎಷ್ಟು, b ಎಷ್ಟು, c ಯಾವುದು ಅಂತ. ನಾನು ಮೊದಲೇ ಹೇಳಿದ ಹಾಗೆ a ಅಂತಂದರೆ ಯಾವುದು ಚರಾಕ್ಷರ ಕೊಟ್ಟಿರ್ತಾರೆ ಅದರ ಸಹಗುಣಕ, ಅಂದರೆ ಸ್ಕ್ವಯರ್ನ ಸಹಗುಣಕ, ಅಂದರೆ t² ಸಹಗುಣಕ ಇಲ್ಲಿ 1 ಐತೆ. b ಅಂತಂದರೆ ಘಾತಾಂಕ 1 ಇರುವಂಥ ಚರಾಕ್ಷರದ ಸಹಗುಣಕ, ಇಲ್ಲಿ ಕೊಟ್ಟಿಲ್ಲ, ಇದರಲ್ಲಿ ಇಲ್ಲ ಅಂದರೆ 0. c ಅಂತಂದರೆ ಕಾನ್ಸ್ಟೆಂಟ್ ಟರ್ಮ್, ಸ್ಥಿರಾಂಕ -15 ಅದ. ಈಗ ಶೂನ್ಯತೆಗಳ ಮೊತ್ತ ಅಂದರೆ ಅಲ್ಫಾ + ಬೀಟಾ ಅಂತ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ಅಲ್ಫಾ ಅಂತಂದ್ರೆ ಮೊದಲನೇ ಶೂನ್ಯತೆ √15 ಪ್ಲಸ್ 2ನೇ ಶೂನ್ಯತೆ -√15. ಏನಾಗುತ್ತೆ ನೋಡ್ರಿ, ಇದು +√15 ಪ್ಲಸ್ ಇಂಟು ಮೈನಸ್ ಇದು √15 ಪ್ಲಸ್ √15 -√15 ಕ್ಯಾನ್ಸಲ್ ಆಯಿತು ಅಂದರೆ 0 ಉಳಿತು. ಅದೇ ರೀತಿಯಲ್ಲಿ ಇದು -b/a ಈಕ್ವಲ್ ಆಗುತ್ತೆ. -b ಅಂದರೆ ಎಷ್ಟು? 0. a ಅಂದರೆ ಎಷ್ಟು? 1. ಅಂದರೆ 0ನೇ ಆಯಿತು. ಹಾಗಾಗಿ ದೇರ್ಫೋರ್ ಅಲ್ಫಾ + ಬೀಟಾ ಶೂನ್ಯತೆಗಳ ಮೊತ್ತ ಇದು -b/a ಈಕ್ವಲ್ ಆಗಿದೆ ಅಂತ ತಗೊಳ್ಬೇಕು. ಅದೇ ರೀತಿಯಲ್ಲಿ ಶೂನ್ಯತೆಗಳ ಗುಣಲಬ್ಧವನ್ನು ಮಾಡಿ ನೋಡೋಣ. ಅಂದರೆ ಅಲ್ಫಾ × ಬೀಟಾ ಶೂನ್ಯತೆಗಳ ಗುಣಲಬ್ಧ. ಹೌದಾ? ಈಗ ಅಲ್ಫಾ ಅಂತಂದರೆ ಎಷ್ಟು? ಮೊದಲನೇ ಶೂನ್ಯತೆ √15 ಇಂಟು 2ನೇ ಶೂನ್ಯತೆ ಏನದ ರೀ -√15 ಕೊಟ್ಟಿರೋದನ್ನು ಬರ್ಕೊಂಡು ಬಿಟ್ರಿ. ಹೌದಾ? ಈಗ = ಇದು ಪ್ಲಸ್ ಇಂಟು ಮೈನಸ್ √15 × √15 ಅಂದರೆ ಏನಾಗುತ್ತೆ ರೀ? √15² ಆಯಿತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ -15 ಅಂತ ಆಯಿತು. ಓಕೆ, ಎಷ್ಟು ಗೊತ್ತು. ಇದು c/a ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡೋಣ. c ಅಂತಂದರೆ ಎಷ್ಟು? -15 ಅಪಾನ್ a ಅಂತಂದರೆ ಎಷ್ಟು? 1. ಅಂದರೆ ಅರ್ಥ -15 ಅಂತ ಆಯಿತು. ನೋಡಿ, ಈಕ್ವಲ್ ಆಯಿತಾ? -15 ಇದನ್ನು -15 ಈಕ್ವಲ್ ಆಯಿತು. ಹಾಗಾಗಿ ದೇರ್ಫೋರ್
ಆಲ್ಫಾ ಇಂಟು ಬೀಟಾ ಅಂದರೆ ಶೂನ್ಯತೆಗಳ ಗುಣಲಬ್ಧವು ಸಿ ಅಪಾನ್ ಎ ಈಕ್ವಲ್ ಆಗಿದೆ. ಅದು ಎಷ್ಟು ಈಕ್ವಲ್? ಅದು -15 ಅಂಥೇಳಿ ಆಗಿದೆ. ಓಕೆ, ಈ ರೀತಿಯಲ್ಲಿ ನಾವು ಬಿಡಿಸ್ತೀವಿ. ಕೊಟ್ಟಿರುವಂಥ ಬಹುಪದೋಕ್ತಿಯನ್ನು, ಅಂದರೆ ಅದು ಯಾವ ಬಹುಪದೋಕ್ತಿ ಕೊಟ್ಟಾರೆ ಇಲ್ಲಿ? ಯಾವುದು? ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಯನ್ನು ತೆಗೆದುಕೊಂಡು ನಾವು ಹಂತ ಹಂತವಾಗಿ ಅದನ್ನು ಬಿಡಿಸಿದ್ದೀವಿ. ಈಗ ಅಭ್ಯಾಸ 2.2ರಲ್ಲಿರುವಂಥ ಪ್ರಶ್ನೆ ಸಂಖ್ಯೆ 1ರಲ್ಲಿ ನಾವು ಉಪಪ್ರಶ್ನೆ 6ಅನ್ನು ಬಿಡಿಸ್ಕೋಬೇಕು. ಇದರಲ್ಲಿ ಕೊಟ್ಟಿದ್ದು 3x² - x - 4 ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಸಂಬಂಧವನ್ನು ತಾಳೆ ನೋಡಿ. ಸೇಮ್ ಅದೇ ರೀತಿಯಲ್ಲಿ ಇಲ್ಲಿವರೆಗೆ ಏನು ಮಾಡಿದ್ದೀವಿ ನೋಡಿರಿ, ಅದೇ ರೀತಿಯಲ್ಲಿ ಏನಂತಂದರೆ ಇದನ್ನು ಬಿಡಿಸ್ಕೊಳ್ಬೇಕು. ನೋಡಿ ಹೇಗೆ ಬಿಡಿಸೋದು. ಕೊಟ್ಟಿರುವಂಥ ಬಹುಪದೋಕ್ತಿಯನ್ನು ಬರ್ಕೊಳ್ತೀನಿ. 3x² - x - 4 ಇದು ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗುಣಾಕಾರ ಮಾಡ್ಕೊಳ್ಳೋಣ. 3x² - 4 ಅಂತಂದರೆ -12x². ಸ್ಪ್ಲಿಟ್ ಮಾಡೋಣ. ಇದಕ್ಕೆ ಯಾವುದು? ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡೋಣ. -1 ಅಂತ ಬರಬೇಕು. -1 ಬರಬೇಕು ಅಂದರೆ 4 3 12 ಬರುತ್ತಲ್ರಿ. 4 3 ಗುಣಾಕಾರ ಮಾಡಿದರೆ 12 ಆಗುತ್ತೆ. 4 3 ಕಳೆದ್ರೆ 1 ಉಳಿಯುತ್ತೆ. ಹಾಗಾಗಿ ಇಲ್ಲಿ ಮೈನಸ್ ಅಂದರೆ ಫಸ್ಟ್ ಮೈನಸ್ಸೇ ಬರ್ಕೊಂಡು ಬಿಡ್ತೀನಿ. 4x ಪ್ಲಸ್ ಇದು 3x ಅಂತ ಬರಿಬೇಕು. ಯಾಕಂದರೆ 4ರಲ್ಲಿ 3 ಕಳಿಬೇಕಂದ್ರೆ ಚಿಹ್ನೆ ವಿರುದ್ಧವಾಗಿರಬೇಕು. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 4 3 12 ಆಯಿತು. ಹಾಗಾಗಿ ಇದನ್ನೇನು ಸ್ಪ್ಲಿಟ್ ಮಾಡ್ತೀರಿ, ಇದು ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿ ನೋಡಿ, ಇದನ್ನು 3x² ಮಧ್ಯದ ಪದವನ್ನು -4x + 3x ಆಗಿ ಸ್ಪ್ಲಿಟ್ ಮಾಡಿ ಬರ್ಕೊಂಡಿನಿ. ಇದು ಕೊನೆಯ ಪದ ಸೇಮ್ ಬರ್ದ. ಇದನ್ನು ಗುಂಪು ಮಾಡ್ಕೊಂಡು ಬಿಟ್ಟಿನಿ. ಕಾಮನ್ ನೋಡ್ರಿ, ಇದ್ರಾಗ ಎಕ್ಸ್ ಅದ, ಇಲ್ಲಿ 3 ಉಳೀತು. x²ನಲ್ಲಿ x ಕಾಮನ್ ಅಂದರೆ x ಉಳೀತು. ಮೈನಸ್ x ಕಾಮನ್ ತೊಗೊಂಡಿನಿ, 4 ಉಳೀತು ಇದರಲ್ಲಿ. ಓಕೆ, ನೆಕ್ಸ್ಟ್ ಇದರಲ್ಲಿ ನೋಡಿ, ಇದರಲ್ಲಿ ಕಾಮನ್ ಏನಿಲ್ಲ ಅಂದರೆ 1. ಇಲ್ಲೇನು ಉಳೀತು? 3x ಪ್ಲಸ್ ಇದು ಮೈನಸ್ ಇದು 4. ಈ ಬ್ರ್ಯಾಕೆಟ್ನಲ್ಲಿ ಇದ್ದದ್ದು ನೋಡಿ, 3x - 4 ಅದ, ಇದು 3x - 4 ಅದ. ಕಾಮನ್ ತೊಗೊಂಡ್ಬಿಡೋಣ ಅದಕ್ಕೆ. ಅಂದರೆ 3x - 4 ಏನು ಉಳಿತು? ನೆಕ್ಸ್ಟು x + 1 ಅಂತ 1 ಉಳಿತು. ಇದಕ್ಕೆ ಶೂನ್ಯತೆ ಮಾಡಬೇಕಲ್ಲ ನಾವು. ಅಂದರೆ 3x - 4 = 0 ತೊಗೊಳ್ತೀನಿ. ಇನ್ನೊಂದು x + 1 = 0 ತೊಗೊಂಡ್ಬಿಡ್ತೀನಿ. ಇದು 3x ಈ -4 ಈ ಕಡೆ ತಂದರೆ +4. x = ಇದು 4 ಅಪಾನ್ ಇದ್ರ ಜೊತೆ ಇದು ಡಿವೈಡ್ ಬರುತ್ತೆ. 4/3. ಓಕೆ, ಈ ಸೈಡ್ ನೋಡಿ, ಇದು x +1 ಈ ಸೈಡ್ ತಂದರೆ -1. ಅಂದರೆ ನಮಗೆ 2 ಶೂನ್ಯತೆಗಳು ಬಂದು ಇದರಲ್ಲಿ. ಒಂದನೇ ಶೂನ್ಯತೆ 4/3, ಇನ್ನೊಂದು ಶೂನ್ಯತೆ -1. ಇದ್ರಾಗ ಶೂನ್ಯತೆಗಳು ಯಾವುವು ಅಂತ ಬರೆದ್ಬಿಡ್ಲಿ. ಶೂನ್ಯತೆಗಳು ಒಂದು 4/3 ಅನ್ನೋದು 1, ಇನ್ನೊಂದು -1. ಓಕೆ, ಈಗ ಶೂನ್ಯತೆಗಳ ಮೊತ್ತ ಮತ್ತು ಅವುಗಳ ಸಹಗುಣಕಗಳ ನಡುವೆ ಸಂಬಂಧ ಮತ್ತು ಶೂನ್ಯತೆಗಳ ಗುಣಲಬ್ಧ ಮತ್ತು ಅದರ ಸಹಗುಣಕಗಳ ನಡುವೆ ಇರುವಂಥ ಸಂಬಂಧವನ್ನು ನಾವು ಚೆಕ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಾವು A B C ಯಾವ ಆಗುತ್ತೆ ಅಂಥೇಳಿ ಬರ್ಕೊಂಡು ಬಿಡೋಣ. ಇದ್ರಾಗ ಇಲ್ಲಿ A ಅಂತಂದ್ರೆ x² ಸಹಗುಣಕ 3, B ಅಂತಂದ್ರೆ x ಸಹಗುಣಕ -1, C ಅಂತಂದ್ರೆ ಸ್ಥಿರಾಂಕ -4. ಚಿಹ್ನೆಗಳನ್ನು ಭಾಳ ಕೇರ್ಫುಲ್ಲಾಗಿ ಗಮನಿಸ್ಬೇಕು ನಾವು. ಈಗ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಂತ ತಗೊಳ್ತೀನಿ. ಒಂದನೇ ಶೂನ್ಯತೆ 4/3, ಪ್ಲಸ್ ಎರಡನೇ ಶೂನ್ಯತೆ -1 ಅಂತ, ಇದು -1 ಅಂತ ತಗೊಂಡೇನು. ಏನಾಗತ್ತೆ ಇದು? 4/3 ಪ್ಲಸ್ ಇಂಟು ಮೈನಸ್ ಇದು 1/1 ಆಯಿತು. ಛೇದಗಳ ಲಸ ನೋಡೋಣ. 3 1 ಲಸ 3 ಆಯಿತು. ಇಲ್ಲಿ 3 ಇದೆ ಅಂದರೆ 1ರಿಂದ ಗುಣಾಕಾರ, 1 ಇದೆ ಅಂದರೆ 3ರಿಂದ ಗುಣಾಕಾರ. ಇದು 4 1 4, -3 1 3. ಎಷ್ಟಾಗತ್ತೆ ಇದು?
1/3 ಅಂತಾಯಿತು. ಶೂನ್ಯತೆಗಳ ಮೊತ್ತ 1/3 ಅಂತ ಆಗುತ್ತೆ. ಇನ್ನು ಶೂನ್ಯತೆಗಳ ಯಾವುದು ಇನ್ನೊಂದು ನೋಡೋಣ. ಯಾವುದು ಇದು -b/aಕ್ಕೆ ಈಕ್ವಲ್ ಆಗತ್ತೆ ಅನ್ನೋ ಚೆಕ್ ಮಾಡೋಣ. ಮೈನಸ್ ಬಿ ಅಂತಂದರೆ ಎಷ್ಟು? -1 ಅದ. ಎ ಅಂತಂದ್ರೆ 3 ಅಂಥೇಳಿ ಅದ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇದು 1/3 ಆಯಿತು. ನೋಡಿ, ಇದನ್ನು 1/3 ಅದ, ಇದನ್ನು 1/3 ಅದ. ಈಕ್ವಲ್ ಆಯ್ತು ಇಲ್ಲ? ದೇರ್ಫೋರ್ ಆದ್ದರಿಂದ ಆಲ್ಫಾ ಪ್ಲಸ್ ಬೀಟಾ ಇದು -b/a ಈಕ್ವಲ್ ಇದೆ. ಅಂದರೆ ಅದು 1/3 ಈಕ್ವಲ್ ಆಯಿತು. ಓಕೆ, ನೆಕ್ಸ್ಟು ಶೂನ್ಯತೆಗಳ ಗುಣಲಬ್ಧವನ್ನು ಮಾಡೋಣ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ. ಆಲ್ಫಾ ಅಂತಂದ್ರೆ ಮೊದಲನೇ ಶೂನ್ಯತೆ 4/3 ಇಂಟು ಎರಡನೇ ಶೂನ್ಯತೆ -1. ಈ ಗುಣಾಕಾರ ಮಾಡ್ತೀನಿ ನೋಡ್ರಿ. 4 ಅಪಾನ್ 3 ಇದು c/a ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡೋಣ. c/a. ಸಿ ಅಂದರೆ ಎಷ್ಟಿದೆ? -4 ಅಪಾನ್ ಎ ಅಂದರೆ ಎಷ್ಟದ? 3 ಈಕ್ವಲ್ ಆಯ್ತಲ್ರಿ. -4/3 ಇದು -4/3 ಈಕ್ವಲ್ ಆಯಿತು. ಹಾಗಾಗಿ ಇಲ್ಲಿ ದೇರ್ಫೋರ್ ಶೂನ್ಯತೆಗಳ ಗುಣಲಬ್ಧವು c/a ಈಕ್ವಲ್ ಆಗಿದೆ. ಎಷ್ಟು? -4/3 ಅಂಥೇಳಿ. ಹೀಗೆ ಇವುಗಳನ್ನು ತಾಳೆ ನೋಡಬೇಕು. ವೆರಿ ಇಂಪಾರ್ಟೆಂಟು, ಪರೀಕ್ಷಾ ದೃಷ್ಟಿಯಿಂದನೂ ಇಂಪಾರ್ಟೆಂಟು. ಹಾಗಾಗಿ ಇವೆಲ್ಲ ಲೆಕ್ಕಗಳನ್ನು ಅಭ್ಯಾಸ 2.2ರಲ್ಲಿ ಪ್ರಶ್ನೆ 1ರಲ್ಲಿ ಒಟ್ಟು 6 ಲೆಕ್ಕಗಳಿದಾವೆ. ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಅದನ್ನು ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಈಗ ಇದರ ಮುಂದಿನ ನಾವು ಏನು ಮಾಡಬೇಕು ಅಂತಂದರೆ, ಈಗ ಮೊತ್ತ ಮತ್ತು ಗುಣಲಬ್ಧದಿಂದ ಬಹುಪದೋಕ್ತಿ ರಚಿಸುವಂಥ ಪ್ರಶ್ನೆ 2 ಅದ ರೀ. ಏನು ಕೊಟ್ಟಿರ್ತಾರೆ ಇಲ್ಲಿ? ಅಂದರೆ ಶೂನ್ಯತೆಗಳ ಮೊತ್ತ ಕೊಟ್ಟಿರ್ತಾರೆ, ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿರ್ತಾರೆ. ಅವುಗಳನ್ನು ತೆಗೆದುಕೊಂಡು ಬಹುಪದೋಕ್ತಿಯನ್ನು ರಚಿಸುವಂಥ ಲೆಕ್ಕ ಅದಾವೆ. ಯಾವುದದು? ಪ್ರಶ್ನೆ 2. ಆ ಪ್ರಶ್ನೆ 2ಕ್ಕೆ ನಾವು ಈಗ ಹೋಗೋಣ. ಇದರಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಆಗಿರುವಂಥ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿ ಕಂಡುಹಿಡಿಯಲಿಕ್ಕೆ ನಾನು ಒಂದು ಸೂತ್ರ ಹೇಳಿದ್ದೆ. ಯಾವುದು? p(x) = x² ಮೈನಸ್ ಯಾವುದು? ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂತ ಹೇಳಿದೆ. ಹೌದಲ್ರಿ? x² ಮೈನಸ್ ಮೊತ್ತ ಇಂಟು ಎಕ್ಸ್ ಪ್ಲಸ್ ಗುಣಲಬ್ಧ ಅಂತ ಇದನ್ನು ಬಳಸಬೇಕು. ಓಕೆನಾ? ಇದನ್ನು ನೆನ್ಪಿಟ್ಕೊಳ್ರಿ. ಇದನ್ನು ಇಲ್ಲಿ ಕೊಟ್ಟಿದ್ದು ಇದನ್ನೇ ನಾನು ಯೂಸ್ ಮಾಡಿಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತೀವಿ. ಓಕೆ, ಮಾಡೋಣ ಇದನ್ನು. ಇಲ್ಲಿ ಭಿನ್ನರಾಶಿಗಳನ್ನು ಸ್ವಲ್ಪ ಗುಣಾಕಾರ ಭಾಗಾಕಾರ ಅವು ಬರಬೇಕಾಗತ್ತೆ. ಅದನ್ನು ಈಸಿಯಾಗಿ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತೀನಿ. ಇಲ್ಲಿ ಕೊಟ್ಟಿದ್ದು ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ ಅಂದರೆ ನಾನು ಆಲ್ಫಾ ಪ್ಲಸ್ ಬೀಟಾ ಅಂತ ಬರ್ಕೊಂಡು ಬಿಡ್ತೀನಿ. ಎಷ್ಟ್ರಿ? 1/4. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅಂತ ಬರ್ಕೊಂಡು ಬಿಡ್ತೀನಿ, -1. ಈಗ ಏನಂತ ಯೂಸ್ ಮಾಡ್ಬೇಕಂತ ಹೇಳಿದೆ ನಾನು? p(x) = x² ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧವನ್ನು ಯೂಸ್ ಮಾಡಿರಿ ಅಂತ ಹೇಳಿದೆ. ಇದು x² ಮೈನಸ್ ಶೂನ್ಯತೆಗಳ ಮೊತ್ತ ಎಷ್ಟ್ರಿ? 1/4 ಅಂಥೇಳಿ ಇದೆ. ಇದು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂದರೆ ಎಷ್ಟು? -1 ಅಂತ ಕೊಟ್ಟಾರೆ. ಓಕೆ, ನೆಕ್ಸ್ಟ್ ಇದನ್ನು x² ಮಾಡ್ತೀನಿ. ಮೈನಸ್ ಇದು 1/4 ಅಷ್ಟೇ ಬರೋಣ. ಇದು ಎಕ್ಸ್ ಪ್ಲಸ್ ಇಂಟು ಮೈನಸ್ -1ಕ್ಕೆ 1. ಇದು ಅಪಾನ್ನಲ್ಲಿರುವಂಥ ಡಿವೈಡ್ನಲ್ಲಿರುವಂಥ 4 ಅಂದರೆ ಈ ಭಿನ್ನರಾಶಿಯನ್ನು ತಪ್ಪಿಸ್ಬೇಕು ಅಂತಂದ್ರೆ ನಾವೇನು ಮಾಡಬೇಕು? 4ರಿಂದ ಗುಣಾಕಾರ ಮಾಡಿಬಿಡಬೇಕು. ಇದಕ್ಕೆ 4ರಿಂದ ಗುಣಾಕಾರ ಮಾಡಿದರೆ ಇದು 4x² ಆಯಿತು. ಇದಕ್ಕೆ 4ರಿಂದ ಗುಣಾಕಾರ ಮಾಡಿದರೆ 4 ಇತ್ತು ಅಂತ ತಿಳ್ಕೊಳ್ಳಿ. ಇದು ಛೇದ ಹೋಗುತ್ತಿಲ್ಲರಿ, ಅಂದರೆ ಇಲ್ಲಿ 1 ಇಂಟು ಎಕ್ಸ್ ಅಂದರೆ ಬರೀ ಎಕ್ಸ್ ಉಳಿತು. ಮೈನಸ್ ಇದಕ್ಕೆ 4ರಿಂದ ಗುಣಾಕಾರ ಮಾಡಿದರೆ 4 ಆಯ್ತಿಲ್ಲ. ಹೀಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಯಾವುದು ಕೊಟ್ಟಿರುವಂಥ ಅವುಗಳ ಅಂಶಗಳ ಆಧಾರದ ಮೇಲೆ ಬಹುಪದೋಕ್ತಿಯನ್ನು ರಚಿಸುವಂಥ ವಿಧಾನ.
ಇದೂ ಸಹ ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಓಕೆ, ಈ ರೀತಿಯಾದಂಥ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಮುಂದಿನ ಮೊತ್ತ ಮತ್ತು ಗುಣಲಬ್ಧಕ್ಕೆ ಇದೇ ಸೂತ್ರವನ್ನು ಅನ್ವಯಿಸಿ ಬಿಡಿಸೋಣ. ಇಲ್ಲೇನು ಕೊಟ್ಟಿದ್ದಾರೆ? ಶೂನ್ಯತೆಗಳ ಮೊತ್ತ √2 ಅಂತ ಕೊಟ್ಟಾರ, ಗುಣಲಬ್ಧ 1/3 ಅಂತ ಕೊಟ್ಟಾರ. ಸೇಮ್ ಇದೇ ರೀತಿಯಲ್ಲಿ ನಾವು ರೂಢಿಸ್ಬೇಕು, ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂತ ಬರ್ಕೊಂಡು ಬಿಡ್ತೀನಿ. ಎಷ್ಟು? √2 ಅದ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇದು 1/3 ಅಂತಿದೆ ರೀ. ಈಗ ಪಿ ಆಫ್ ಎಕ್ಸ್ = ಏನು ಯೂಸ್ ಮಾಡ್ಕೊಳ್ಳೋಣ? x² ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂತ ಯೂಸ್ ಮಾಡಿರಿ ಅಂತ ಹೇಳಿದೆ. ಓಕೆ, ಬೆಲೆ ಆದೇಶ ಮಾಡಿಬಿಡ್ತೀನಿ. ಇದು x² ಮೈನಸ್ ಶೂನ್ಯತೆಗಳ ಮೊತ್ತ ಅಂದರೆ √2 ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ 1/3. ಈಗೇನು ಮಾಡ್ಬೇಕು ನಾವು? ಭಿನ್ನರಾಶಿ ತಪ್ಪಿಸ್ಬೇಕಂತಂದ್ರೆ ಛೇದ ಎಷ್ಟದ? 3 ಅದ. 3ರಿಂದ ಗುಣಿಸಿ ಬಿಡೋಣ. ಇದಕ್ಕೆ 3ರಿಂದ ಗುಣಿಸಿದ್ರೆ ಇದು 3x² ಆಯಿತು, ಮೈನಸ್ ಇದಕ್ಕೆ 3ರಿಂದ ಗುಣಾಕಾರ ಮಾಡಿದರೆ 3 ಇಂಟು √2x ಅಂತಾಯಿತು, ಪ್ಲಸ್ ಇದಕ್ಕೆ 3ರಿಂದ ಗುಣಾಕಾರ ಮಾಡಿದರೆ 1 ಉಳಿತು. ಹೌದಿಲ್ಲ? ಅಂದರೆ ಕೊಟ್ಟಿರುವಂಥ ಭಿನ್ನರಾಶಿ ಏನಾಗಿದೆ, ಅದು ಕೊಟ್ಟಿರುವಂಥ ಬಹುಪದೋಕ್ತಿ ಏನಾಯಿತು ನೋಡಿ ಇಲ್ಲಿ, ಪಿ ಆಫ್ ಎಕ್ಸ್ = 3x² ಮೈನಸ್ 3 ಇಂಟು √2x ಪ್ಲಸ್ 1 ಅಂತಾಯಿತು. ಓಕೆ, ಈ ರೀತಿಯಲ್ಲಿ ನಾವು ಲೆಕ್ಕವನ್ನು ಬಿಡಿಸ್ಬೇಕು. ಈಗ ಮುಂದಿನ ಮೊತ್ತ ಮತ್ತು ಗುಣಲಬ್ಧಕ್ಕೆ ಇದೇ ಸೂತ್ರವನ್ನು ಅನ್ವಯ ಮಾಡೋಣ. ಏನಿದೆ ಇದರಲ್ಲಿ? ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಂತ ಕೊಟ್ಟಾರೆ. ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಎಷ್ಟು? √5. ಏನು ಮಾಡ್ಬೇಕು ನಾವು ಈಗ? ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಿಲ್ಲ? ಬಹುಪದೋಕ್ತಿ ಕಂಡುಹಿಡಿಬೇಕಾದ್ರೆ ಏನಂದು ಯೂಸ್ ಮಾಡಬೇಕಿಲ್ಲಿ? ಪಿ ಆಫ್ ಎಕ್ಸ್ = x² ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಬೆಲೆ ಆದೇಶ ಮಾಡಿಬಿಡ್ತೀನಿ. ಇದು x² x² ಮೈನಸ್ ಶೂನ್ಯತೆಗಳ ಮೊತ್ತ 0 ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ √5. ಇದು x² x² ಆಯಿತು, ಮೈನಸ್ 0ಕ್ಕೆ ಯಾವುದರಿಂದನೂ ಗುಣಾಕಾರ ಮಾಡಿರಿ ಅದು 0ನಾಗಿ ಬಿಡುತ್ತಲ್ಲ, ಪ್ಲಸ್ √5. 0 ಅಂತಂದ್ರೆ ಬರೆಯೋದು ಬೇಕಾಗಿಲ್ಲ, ಅದನ್ನು x² ಅಂತ ತೆಗೆದುಬಿಡೋಣ. ಪ್ಲಸ್ ಏನು ಉಳೀತು? √5 ಅಂತ ಉಳೀತು. x² ಪ್ಲಸ್ √5 ಅಂತ ಉಳೀತು. ಈ ರೀತಿಯಲ್ಲಿ ಲೆಕ್ಕವನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಇದರ ಮುಂದಿನ ಲೆಕ್ಕ ಇದೇ ರೀತಿಯಲ್ಲಿ ನಾವು ಏನಂತಂದ್ರೆ ಬರೆಯೋದು. ಶೂನ್ಯತೆಗಳ ಮೊತ್ತ 1 ಮತ್ತು ಶೂನ್ಯತೆಗಳ ಗುಣಲಬ್ಧ 1 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಸಿಂಪಲ್ ಇದೆಯಲ್ಲ, ಭಾಳ ಈಸಿ ಇದೆ ಇದು. ಈಗ ಶೂನ್ಯತೆಗಳ ಮೊತ್ತ ಮಾಡಿಬಿಡ್ತೀನಿ. ಆಲ್ಫಾ ಪ್ಲಸ್ ಬೀಟಾ ಇದು 1, ಶೂನ್ಯತೆಗಳ ಗುಣಲಬ್ಧ 1. ನಾವು ಬಹುಪದೋಕ್ತಿ ಬರಿಬೇಕು ಅಂತಂದ್ರೆ ಈ ಒಂದು ಆದರ್ಶ ರೂಪವನ್ನು ಬರ್ದೀವಿ. ಯಾವುದು? x² ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ = x² ಮೈನಸ್ ಶೂನ್ಯತೆಗಳ ಮೊತ್ತ 1 ಇಂಟು ಎಕ್ಸ್ ಶೂನ್ಯತೆಗಳ ಗುಣಲಬ್ಧ 1 ಅಂದ್ರೆ x² ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂದರೆ x² ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಆಯಿತು. ಅರ್ಥ ಆಯಿತು? ಇದೇ ರೀತಿಯಲ್ಲಿ ಇದರ ಮುಂದಿನ ಲೆಕ್ಕವನ್ನು ಬಿಡಿಸೋಣ. ಪ್ರಶ್ನೆ ಸಂಖ್ಯೆ 2ರಲ್ಲಿ 5ನೇ ಉಪಪ್ರಶ್ನೆಯನ್ನು ಬಿಡಿಸೋಣ. ಇಲ್ಲಿ ಶೂನ್ಯತೆಗಳ ಮೊತ್ತ -1/4 ಅಂತ ಕೊಟ್ಟಾರೆ, ಗುಣಲಬ್ಧ 1/4 ಅಂತ ಕೊಟ್ಟಾರೆ. ಈ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಇರುವಂಥ ಒಂದು ಬಹುಪದೋಕ್ತಿಯನ್ನು ರಚನೆ ಮಾಡಬೇಕು ನಾವು. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಬರ್ಕೊಳ್ತೀನಿ. ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ? ಇದು -1/4. ಶೂನ್ಯತೆಗಳ ಗುಣಲಬ್ಧ ಎಷ್ಟಿದು? +1/4 ಇದೆ.
ಈಗ ಬಹುಪದೋಕ್ತಿ ಬರಿಬೇಕು ಅಂತಂದರೆ ಹೀಗೆ ಬರ್ಕೊಳ್ಳೋಣ ಅಂತ ಹೇಳಿದ್ದೀವಲ್ಲ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಏನಾಗತ್ತೆ ಈಗ ಇದರಲ್ಲಿ ಬೆಲೆ ಆದೇಶ ಮಾಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಮೈನಸ್ 1/4 ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ 1/4 ಅಂತ ಹೇಳಿದೆ. ಈಗ ನೋಡಿ, ಇದು ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಯಿತು. 1/4 ಇಂಟು ಎಕ್ಸ್ ಪ್ಲಸ್ ಇದು 1/4. ಈಗೇನು ಮಾಡಬೇಕು? ಭಿನ್ನರಾಶಿ ತಪ್ಪಿಸ್ಬೇಕಿಲ್ಲ. ಭಿನ್ನರಾಶಿ ತಪ್ಪಿಸ್ಬೇಕಂದ್ರೆ ಏನು ಮಾಡಬೇಕು? 4ರಿಂದ ಗುಣಾಕಾರ ಮಾಡಿಬಿಡೋಣ. 4ರಿಂದ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? ಇದು 4x² ಅಂತಾಯಿತು. ಪ್ಲಸ್ ಇದು 4ರಿಂದ ಗುಣಾಕಾರ ಮಾಡಿದರೆ ಬರೀ 1 ಉಳೀತು, ಅಂದರೆ 1 ಇಂಟು ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಆಯಿತು. ಪ್ಲಸ್ ಇದು 4ನ್ನು ತಪ್ಪಿಸ್ಬೇಕಂತೆ ನಾವು 4ರಿಂದ ಗುಣಾಕಾರ ಮಾಡೀವಿ. ಇಂಟು 4 ಇತ್ತಂದ್ರೆ ಕ್ಯಾನ್ಸಲ್ ಆಯಿತು, 1 ಉಳೀತು. ಇದು ಕೊಟ್ಟಿರುವಂಥ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಹೊಂದಿರುವಂಥ ಒಂದು ಬಹುಪದೋಕ್ತಿಯಾಗಿದೆ. 4x² ಪ್ಲಸ್ 4 ಪ್ಲಸ್ ಎಕ್ಸ್ ಪ್ಲಸ್ 1 ಅಂಥೇಳಿ. ಈಗ ಇದರಲ್ಲಿ ಇನ್ನೊಂದು ಲೆಕ್ಕ ಕೊಟ್ಟಾರೆ, 4ನೇ ಲೆಕ್ಕದ ಯಾವುದು? 6ನೇ ಲೆಕ್ಕ ಇದೆ ನೋಡ್ರಿ. ಶೂನ್ಯತೆಗಳ ಮೊತ್ತ 4 ಮತ್ತು ಶೂನ್ಯತೆಗಳ ಗುಣಲಬ್ಧ 1 ಆಗಿರುವಂಥ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಕೊಟ್ಟಾರೆ. ಈಗ ಮೊತ್ತ 4 ಇದೆ, ಗುಣಲಬ್ಧ 1 ಇದೆ, ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ಯಾವುದೇ ಭಿನ್ನರಾಶಿ ಇಲ್ಲ, ಏನಿಲ್ಲ ನೋಡಿ, ಈಸಿ ಅದ ನೋಡ್ರಿ ಇದು. ಈಗ ಇದ್ರಾಗ ಶೂನ್ಯತೆಗಳ ಮೊತ್ತ ತಗೊಳ್ತೀನಿ 4, ಶೂನ್ಯತೆಗಳ ಗುಣಲಬ್ಧ ತಗೊಳ್ತೀನಿ 1. ನಾವು ಬಹುಪದೋಕ್ತಿಯನ್ನು ಬರಿಬೇಕು ಅಂತಂದರೆ ಈ ರೂಪದಲ್ಲಿ ಬರಿತೀವಿ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಇಲ್ಲಿ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಮೊತ್ತ 4x ಆಮೇಲೆ ಗುಣಲಬ್ಧ 1 ಅಂದರೆ x² ಮೈನಸ್ 4x ಪ್ಲಸ್ 1 ಅಂತ ಆಯಿತು. ಈ ರೀತಿಯಲ್ಲಿ ನಮ್ಮ ಅಭ್ಯಾಸದಲ್ಲಿ ಕೊಟ್ಟಿರುವಂಥ 2.2ನಲ್ಲಿರುವಂಥ 1ನೇ ಲೆಕ್ಕನೂ ಬಿಡಿಸಿದ್ದೀವಿ, 2ನೇ ಲೆಕ್ಕನೂ ಬಿಡಿಸಿ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಇವು ಲೆಕ್ಕಗಳು, ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಹೀಗೆ ನಾವು ಅಭ್ಯಾಸ 2.2 ಪೂರ್ಣ ಮಾಡಿದ್ದೀವಿ. ಸೂತ್ರಕ್ಕಿಂತ ಮೊದಲು ಎ ಬಿ ಸಿಗಳನ್ನು ಸರಿಯಾಗಿ ಗುರುತಿಸುವಂಥ ಅಭ್ಯಾಸ ಮಾಡಿರಿ. ನಾವು ಈ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ದೇ ಆದರೆ ಒಳ್ಳೆ ರೀತಿಯಾದಂಥ ಸ್ಕೋರ್ ಮಾಡ್ಬೋದು, ಪರೀಕ್ಷೆಗೂ ಈಸಿ ಆಗುತ್ತೆ. ಆಮೇಲೆ ನೀವು ಪ್ರಾಕ್ಟೀಸಿಗೂ ಏನಂತಂದರೆ ಈ ವಿಡಿಯೋ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥ ಆಶಾಭಾವನೆಯೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸೋಣ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.